ಇನ್ನು ಅಯೋಧ್ಯೆ ರಾಮ ಮಂದಿರದಲ್ಲಿ ಕಾಣಿಕೆ ಕಳ್ಳತನ ಪ್ರಕರಣ ವಿಚಾರ ಸಂಬಂಧ ಈಗ ಆಲ್ರೆಡಿ ಸಿಬಿಐ ತನಿಖೆಗಿಳಿದಿದೆ. ತನಿಖೆಗೆ ನಿರ್ದೇಶನವನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೂ ಕೂಡ ಆಗ್ತಾ ಇದೆ. ಸಿಬಿಐ ತನಿಖೆಗಿಳಿಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅರ್ಜಿಯ ವಿಚಾರಣೆ ಆಗಬೇಕು. ಇವಾಗ ಪ್ರಕರಣದ ತುರ್ತು ವಿಚಾರಣೆಗೆ ಈಗ ಸುಪ್ರೀಂ ಕೋರ್ಟ್ ಒಪ್ಪಿಲ್ಲ. ಈಗ ಆಲ್ರೆಡಿ ಪ್ರಕರಣ ಸಂಬಂಧ ಎಸ್ಐಟಿ ತನಿಖೆ ನಡೀತಾ ಇದೆ. ಸೊ ಇದ್ರ ಬಗ್ಗೆ ತನಿಖೆಗಿಳಿಬೇಕು ಸಿಬಿಐ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅದನ್ನ ತ್ವರಿತಗತಿಯಲ್ಲಿ ತುರ್ತು ವಿಚಾರಣೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿಕೊಳ್ಳಲಾಗಿತ್ತು. ಆದರೆ ಅದಕ್ಕೆ ಒಪ್ಪಲಿಲ್ಲ. ಎಸ್ಐಟಿ ತನಿಖೆ ನಡೆತಾ ಇದೆ. ಸೊ ಈ ಸಂದರ್ಭದಲ್ಲಿ ಸಿಬಿಐ ತನಿಖೆಗೆ ಈಗಲೇ ಯಾಕೆ ಇಷ್ಟೊಂದು ಅವಸರ? ನ್ಯಾಯಮೂರ್ತಿ ಬಿ ನಾಗರತ್ನ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ಆಗಿತ್ತು. ಜುಲೈ 13ಕ್ಕೆ ಈಗ ಈ ವಿಚಾರವನ್ನ ಅಂದ್ರೆ ಈ ಸಿಬಿಐ ತನಿಖೆಗೆ ಮಾಡಬೇಕೋ ಬೇಡವೋ ಅನ್ನೋ ವಿಚಾರವನ್ನ ಜುಲೈ 13ಕ್ಕೆ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಭಕ್ತರು ಕೊಡುವಂತಹ ಕಾಣಿಕೆಯನ್ನ ಕಳ್ಳತನ ಮಾಡಲಾಗಿದೆ. ಗಾಡಿ ಹಿಡಿದಕ್ಕೆ ಸಂಬಂಧಪಟ್ಟಂತೆ 8 ಜನನ ಅರೆಸ್ಟ್ ಮಾಡಲಾಗಿದೆ. ಇಬ್ಬರ ತಲೆದಂಡವೂ ಕೂಡ ಆಗಿದೆ. ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇದೆ. ಆದರೆ ಇದಕ್ಕೆ ಸಿಬಿಐ ತನಿಖೆಗಿಳಿಬೇಕು ಅನ್ನುವಂಥ ಒತ್ತಾಯವು ಕೇಳಿ ಬರ್ತಾ ಇದೆ. ಅದಕ್ಕೋಸ್ಕರ ಕೋರ್ಟಲ್ಲಿ ಇದ್ರ ಬಗ್ಗೆ ಮನವಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಕೋರ್ಟ್ ಹೇಳಿದೆ, ಈಗ ಆಲ್ರೆಡಿ ಎಸ್ಐಟಿ ತನಿಖೆ ಮಾಡ್ತಿದೆಯಲ್ಲ, ಅಷ್ಟೊಂದು ಅವಸರ ಯಾಕೆ ಅಂತ. ಯಾಕೆಂದ್ರೆ ಅವಸರ ಅಂತಂತಂದ್ರೆ ಇಲ್ಲಿ ತುರ್ತು ವಿಚಾರಣೆ ಮಾಡಬೇಕು, ಈ ಅರ್ಜಿಯನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅನ್ನೋದನ್ನ ಅಂತ ಹೇಳಿದ್ರು. ಹಾಗಾಗಿ ಅವಸರ ಯಾಕೆ? ಎಸ್ಐಟಿ ತನಿಖೆ ಮಾಡ್ತಿದೆಯಲ್ಲ. ಜುಲೈ 13ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಈಗ ಸುಪ್ರೀಂ ಕೋರ್ಟ್ ಈ ವಿಚಾರದ ಬಗ್ಗೆ. ರಾಮ ಮಂದಿರದ ಹಣ ಕದ್ದವರ ವಿರುದ್ಧ ವಕೀಲರು ಸಮರ ಸಾರ್ತಾ ಇದ್ದಾರೆ. 8 ಆರೋಪಿಗಳ ಪರ ವಕಾಲತ್ತು ವಹಿಸದಂತೆ ಸೂಚನೆಯನ್ನ ಕೊಡಲಾಗ್ತಾ ಇದೆ. ಅಯೋಧ್ಯೆ ವಕೀಲರ ಸಂಘದಿಂದ ಬಹಿಷ್ಕಾರಕ್ಕೆ ನಿರ್ಧಾರ ಮಾಡಲಾಗಿದೆ. ಯಾರೂ ವಕಾಲತ್ ವಹಿಸಬಾರದು ಅನ್ನೋಕೆ ನಿರ್ಧಾರ ಮಾಡಿದ್ದಾರೆ. ಆರೋಪಿಗಳ ಪರ ವಕಾಲತ್ ವಹಿಸಿದ್ರೆ 5 ಲಕ್ಷ ರೂಪಾಯಿ ದಂಡ ವಿಧಿಸಬೇಕಾಗತ್ತೆ. ಹೀಗನ್ನುವಂತ ಒಂದಷ್ಟು ವಾರ್ನಿಂಗ್ಗಳನ್ನ ಕೊಡಲಾಗ್ತಾ ಇದೆ. ಯಾರೂ ಕೂಡ ಅವರ ಪರವಾಗಿ ವಕಾಲತ್ ವಹಿಸಬಾರದು, ಆ ಕೇಸನ್ನು ತಗೊಂಬಾರದು, ಹೀಗಂತ ಒಂದು ಒಮ್ಮತದ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಲಾಯರ್ಸ್ಗಳೆಲ್ಲರೂ. ಅಕಸ್ಮಾತ್ ಏನಾದರೂ ಅವರ ಕೇಸ್ ತಗೊಂಡ್ರೆ 5 ಲಕ್ಷ ರೂಪಾಯಿ ದಂಡ ಹಾಕಬೇಕಾಗತ್ತೆ ಅನ್ನೋದು ಡಿಸೈಡ್ ಮಾಡ್ಕೊಂಡಿದ್ದಾರೆ ವಕೀಲರ ಸಂಘ. 8 ಆರೋಪಿಗಳಿದ್ದಾರೆ ಈ ಕೇಸಲ್ಲಿ. ಇಬ್ಬರ ತಲೆದಂಡ ಆಗಿದೆ. ಆ 8 ಆರೋಪಿಗಳ ಪರ ಆಬ್ವಿಯಸ್ಲಿ ಈಗ ತನಿಖೆ ಏನು ವಕಾಲತ್ ವಹಿಸೋದಕ್ಕೆ ಲಾಯರ್ಸ್ಗಳು ಬೇಕೇಬೇಕಲ್ಲ, ಯಾರೂ ತಗೊಳ್ಳಂಗಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ. ನೋಡೋಣ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನೇನಾಗುತ್ತೆ ಅಂತ ಹೇಳಿ.